ಯಾಕೀಗ ಆಡ್ತಿದ್ಯಾ? ನನಗೆ ಅರ್ಥ ಆಗ್ತಿಲ್ಲ. ನಾವ್ ಎಲ್ಲಿ ನಡೆಸ್ತಿದ್ದೀವಿ? ನಾವು ಹಾಕೋ ಪ್ಲಾನ್ ಎಲ್ಲ ಫ್ಲಾಪ್ ಆಗ್ತಿದೆ. ಪ್ರತಿ ಸಲ ಆ ಶ್ರಾವಣಿ ಎಸ್ಕೇಪ್ ಆಗ್ತಾನೆ ಇದ್ದಾಳೆ. ಇಲ್ಲಮ್ಮ, ನಾವು ಮಾಡ್ತಿರೋ ಪ್ಲಾನ್ ಎಲ್ಲ ಪ್ರಾಪರ್ ಆಗಿ ಎಕ್ಸಿಕ್ಯೂಟ್ ಆಗ್ತಿದೆ. ಆದ್ರೇನ್ ಮಾಡೋದು? ಯಾರಾದ್ರೂ ಒಬ್ರಲ್ಲ ಒಬ್ರು ಮಧ್ಯ ಬಂದು ಶ್ರಾವಣಿನ ಬಚಾವ್ ಮಾಡ್ತಿದ್ದಾರೆ. ಇಲ್ಲ ಮಾಡಿ, ಇದು ಹೀಗೆ ಮುಂದುವರೆದ್ರೆ ನಾವು ಜೀವನ ಪರ್ಯಂತ ಆ ವೀರು ಮುಂದೆ ಕೈ ಕಟ್ಕೊಂಡಿರ್ಬೇಕಾಗುತ್ತೆ. ಸ್ವಲ್ಪ ದಿನ ಹೋದ್ರೆ ಇರೋ ಸ್ಥಾನಕ್ಕೆ ಇವಳು ಬರ್ತಾಳೆ. ಆಗ ಇವಳು ತಾಳಕ್ಕೂ ನಾವು ಕುಣಿಬೇಕಾಗತ್ತೆ. ಅವಳಿಗೆ ಸಲ ಮಾಡ್ಕೊಂಡಿರ್ಬೇಕಾಗತ್ತೆ. ಅವಳು ಕೈ ಹಿಡಿಬೇಕಾಗಿರೋ ನೀನು ಅವಳು ಕೈ ಕೆಳಗಿರ್ತೀಯ. ಮಾಮ್ ಪ್ಲೀಸ್ ನೋ. ಆ ಸಿಚುವೇಶನ್ ನೆನೆಸ್ಕೊಳಕ್ಕೆ ಕನ್ಸಲ್ಲೂ ಆಗ್ತಿಲ್ಲ ನಂಗೆ. ಯಾರು ಯಾರು ಇವಳನ್ನ ಕಾಪಾಡ್ತಿರೋದು? ಇಷ್ಟು ದಿನ ಅವಳು ನನ್ನ ದೃಷ್ಟಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಈಗ ಅವಳ ಬೆನ್ನ ಹಿಂದೆ ಅವಳ ಅದೃಷ್ಟನ ಬದಲಾಯಿಸಿ ಅವಳನ್ನ ಕಾಪಾಡ್ತಿರೋದು ಯಾರು? ಅಂತೂ ಸಕ್ಸಸ್ಫುಲ್ ಆಗಿ ಎಕ್ಸಾಮ್ ಬರೆದು ಸಂತೋಷವಾಗಿ ಮನೆಗೆ ಬಂದು. ಈಗ ಸಮಾಧಾನ ಆಯ್ತು. ಸರಿ ಮೇಡಮ್, ನನ್ನ ಕೆಲಸ ಮುಗೀತು, ನಾನು ಹೊರಡ್ತೀನಿ. ಸುಬ್ಬು, ಮತ್ತೆ ನಿಮ್ಮ ಅಮ್ಮಂಗೆ ಹೇಳಿ ಆ ಜ್ಯೂಸ್ ಮಾಡಿಸೋದನ್ನ ಮರಿಬೇಡ. ಅಷ್ಟೇ ತಾನೇ, ಮಾಡ್ಸೋಣ ಬಿಡಿ. ಬಾಯ್. ಫೋನ್ ಮಾಡಿದ್ಲು, ಆದ್ರೆ ನೀನೇನು ಒಬ್ನೇ ಬಂದಿದ್ಯಾ? ಶ್ರಾವಣಿಯಲ್ಲಿ ಅವ್ರು ಯಾಕೆ ನನ್ನ ಜೊತೆ ಬರ್ತಾರೆ? ಎಕ್ಸಾಮ್ ಮುಗೀತಲ್ಲ, ಮನೆಗೆ ಬಿಟ್ಟೆ ಆರಾಮಾಗಿ ರೆಸ್ಟ್ ಮಾಡೋದು ಇರ್ತಾರೆ ಅವರು. ಅಣ್ಣ, ಶ್ರಾವಣಿ ಕಾಲ್ ಮಾಡಿದ್ದು, ಮನೆಗೆ ಬರ್ತೀನಿ ಅಂತ ಹೇಳಿದ್ದು. ಮೇಡಮ್ ಇಲ್ಲಿಗೆ ಬರ್ತೀನಂದ್ರ? ಹೇಳಿ ಸರ್. ನಾನು ಹೇಳಿದ ಜಾಗದಲ್ಲಿ ಇದೆಯಾ ತಾನೆ? ಇಲ್ಲೇ ಕಾಯ್ತಾ ಇದ್ದೀನಿ ಸರ್. ಸರಿ, ಅವಳು ಇವಾಗ ಮನೆಯಿಂದ ಹೊರಟಿದ್ದಾಳೆ. ಅಲ್ಲಿ ಏನು ನಡಿಬೇಕು ಅನ್ನೋದು ಚೆನ್ನಾಗಿ ಗೊತ್ತಿದೆ ಅಲ್ವಾ? ಗೊತ್ತು ಸರ್, ಇಲ್ಲಿ ಎಲ್ಲ ರೆಡಿ. ಗುಡ್. ಎಲ್ಲ ನಾವು ಅಂದ್ಕೊಂಡಾಗೆ ಆಗಬೇಕು. ದುಡ್ಡಿನ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನೀನು ಎಷ್ಟು ಕೇಳಿದ್ಯೋ ಅದಕ್ಕಿಂತ ಜಾಸ್ತಿನೇ ಕಳಿಸ್ತೀನಿ. ಓಕೆ ಸರ್, ನಮ್ಮ ಒಂದು ಕಡೆಯಿಂದ ನಿಮಗೆ ಕಾಲ್ ಮಾಡಿಸ್ತೀನಿ. ಇಲ್ಲಿ ನಡೆಯೋದನ್ನೆಲ್ಲ ನಿಮಗೆ ಅಪ್ಡೇಟ್ ಮಾಡ್ತೀನಿ ಸರ್. ಸರಿ, ನಾನು ನಿನ್ನ ಕಾಲ್ಗೆ ವೆಯ್ಟ್ ಮಾಡ್ತಿರ್ತೇನೆ. ಹೇಗೆ ಬರ್ತಾರೆ? ಡ್ರೈವರ್ಸ್ ಯಾರು ಇಲ್ವಲ್ಲ? ಮೇಡಮ್, ನಮ್ಮ ಮನೆಗೆ ಬರ್ತಿದ್ದೀರಾ? ಬರ್ತಿದ್ದೀರಾ ಏನೋ? ಆಲ್ಮೋಸ್ಟ್ ನಿಮ್ ಮನೆ ಹತ್ರ ಇದ್ದೀನಿ. ಇದು ನೇತಾಜಿ ಸರ್ಕಲ್ ಇದೆಯಲ್ಲ, ಅಲ್ಲಿದ್ದೀನಿ. 10 ನಿಮಿಷ ರೀಚ್ ಆಗ್ತೀನಿ. ನೀವೇ ಡ್ರೈವಿಂಗ್ ಮಾಡ್ಕೊಂಡ್ ಬರ್ತಿದ್ದೀರಾ ಮೇಡಮ್? ಎಸ್, ನಾನೇ ಓಡಿಸ್ತಾ ಇದ್ದೀನಿ. ಏನು, ನೀನ್ ಇಲ್ದೇ ಇದ್ರೆ ನಾನು ಎಲ್ಲೂ ಓಡಾಡಕ್ ಆಗಲ್ಲ ಅಂತ ಅನ್ಕೊಂಡಿದ್ಯಾ? ಅದು ಹಾಗಲ್ಲ ಮೇಡಮ್, ಹೇಳಿದ್ರೆ ನಾನೇ ಕರ್ಕೊಂಡ್ ಬರ್ತೀನಲ್ವಾ? ಇಲ್ಲ ಸುಬ್ಬು, ನಿನ್ ಮನೆಯಿಂದ ಹೊರಟಾಗ ನನ್ಗೂ ಅಲ್ಲಿಗೆ ಬರ್ಬೇಕು ಅನ್ನೋ ಐಡಿಯಾ ಇರ್ಲಿಲ್ಲ. ಆಮೇಲೆ ಅನ್ನಿಸ್ತು ವರ ಹತ್ರ ಫೋನಲ್ಲಿ ಮಾತಾಡೋದಕ್ಕಿಂತ ನೇರವಾಗಿ ಬಂದು ಮಾತಾಡೋದೇ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಹೊರಟೆ. ಯಾಕೆ, ನಾನು ನಿಮ್ಮ ಮನೆಗೆ ಬರಬಾರ್ದಾ? ಓ, ಬರಬಾರ್ದು ಅಂತಲ್ಲ ಮೇಡಮ್, ನೀವು ಬರಂಗಿದ್ರೆ ಮುಂಚೆ ನಾನೇ ಕರ್ಕೊಂಡ್ ಬರ್ತಾ ಇದ್ದೆ. ಇಲ್ಲ ಡ್ರೈವರ್ಸ್ ಯಾರಾದ್ರೂ ಇದ್ರೆ ಅವ್ರಾದ್ರೂ ಕರ್ಕೊಂಡ್ ಬರ್ತಿದ್ರಲ್ವಾ ಅಂತ. ಏನ್ ಹೇಳ್ತಿದ್ಯಾ? ಹಾಗಾದ್ರೆ ನಂಗೆ ಡ್ರೈವಿಂಗ್ ಬರಲ್ಲ ಅಂತನಾ? ನಾನು ಎಷ್ಟು ಕೇರ್ಫುಲ್ ಆಗಿ ಏನಾಯ್ತು ಮೇಡಮ್? ಆಕ್ಸಿಡೆಂಟ್ ಆಯ್ತು. ಅಯ್ಯೋ ಅಣ್ಣ, ಏನಾಯ್ತು? ಎಲ್ಲಿಗೆ ಹೋಗ್ತಿದ್ಯಾ?
ಏನಮ್ಮ ಕಣ್ಕಣವ ನಿನ್ಗೆ ಬಡವ್ರ ಜೀವಕ್ಕೆ ಬೆಲೆನೇ ಇಲ್ವಾ ಇಲ್ಲಿ? ಕಾರ್ ಇದೆ ಅಂತ ಇಷ್ಟೊಂದು ಸ್ಪೀಡ್ ಓಡಿಸೋದು? ನಾನು ಸ್ಪೀಡಾಗಿ ಓಡಿಸ್ಲಿಲ್ಲ, ಅವರೇ ಅವ್ರೇ ಬಂದು ನಿನ್ ಕಾರ್ ಕುತ್ಕೊಂಡು ಅವರೇ ಬಿಸ್ಬಿಟ್ರ? ಅವ್ರಿಗೇನ್ ಸಾಯಕ್ ಇಷ್ಟನಾ? ಇಂಥವ್ರೆಲ್ಲ ಸುಮ್ಮನೆ ಬಿಡಬಾರ್ದು, ಅದು ಪೊಲೀಸ್ ಕಾಲ್ ಮಾಡ್ರಿ. ಏ ಮುದ್ದು ಆಂಬುಲೆನ್ಸ್ ಎತ್ತಿ ಫೋನ್ ಮಾಡಿ, ಎಚ್ಚರನೇ ಆಗ್ತಿಲ್ಲ, ಪಾಪ ಏನಾಗಿದೆಯೋ ಏನೋ. ನಾನು ಆಗ್ಲೇ ಕಾಲ್ ಮಾಡಿದೆ, ಬರ್ತಾ ಇದ್ದಾರೆ. ಅವ್ರಿಗೇನಾರು ಹೆಚ್ಚು ಕಮ್ಮಿ ಆದ್ರೆ ಏನಮ್ಮ ಆಕತ್ತೆ? ಕಾರ್ ಓಡ್ಸಕ್ ಬರಲ್ಲ ಅಂದ್ಮೇಲೆ ಕಾರಕ್ಕೆ ಹೊಡಿತಾ ಇರ್ತೀರಾ? ನಮ್ಮ ಹತ್ರ ಪ್ರಾಣ ಯಾಕ? ರೀ ಪೊಲೀಸ್ ಫೋನ್ ಮಾಡ್ರಿ, ಪೊಲೀಸ್ ಬರ್ಲಿ ಐತೆ ಇವ್ರಿಗೆ. ವೆರಿ ಗುಡ್.